ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿನ ಆಯ್ತಲ್ವಾ ವಿಡಿಯೋ ಮಾಡಿ, ಹಾಗಾಗಿ ಗ್ಯಾಪಲ್ಲಿ ಒಂದೆರಡು ವೀಡಿಯೋಗಳನ್ನ ಹಾಕೋಣ ಅಂತೇಳಿ ನಾನು ಈ ಚಾನಲಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಆಯಿತಾ. ನೋಡಿ, ನಾನಿಲ್ಲಿ 3 ಇಯರ್ಸ್ ಬೇಬಿಗೆ ಲಂಗ ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಅಳತೆ ಎಷ್ಟಿದೆ ನೋಡಿಕೊಂಡು ಎಕ್ಸ್ಟ್ರಾ 1/2 ಇಂಚು ಮೇಲ್ಗಡೆ ಶೋಲ್ಡರ್ ಹತ್ರ 1/2 ಇಂಚು ಕೆಳಗಡೆ, ಮತ್ತು ಇದರಲ್ಲಿ ಫ್ರಿಲ್ ಇದೆ ಅಲ್ವಾ, ನಾನೀಗ ಸ್ಟಿಚ್ ಮಾಡ್ತಾ ಇರುವಂಥದ್ದು ಯಾವುದೇ ರೀತಿ ಫ್ರಿಲ್ ಇರೋದಿಲ್ಲ, ಹಾಗಾಗಿ ಕೆಳಗಡೆ 1/2 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಇಟ್ಕೊಂಡು, ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ನೆಕ್ ಎಷ್ಟಿದೆ ನೋಡಿಕೊಂಡು, ನೆಕ್ ಬಿಡ್ತು ಮತ್ತು ನೆಕ್ ಡೌನಿಂಗು ಮತ್ತು ಶೋಲ್ಡರ್ ಎಷ್ಟಿದೆ ನೋಡಿಕೊಂಡು, ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋದಷ್ಟೇ. ತುಂಬ ಅಂದರೆ ತುಂಬ ಈಸಿ. ಜಸ್ಟು ನೀವು 1.5 ಅವರಲ್ಲೆಲ್ಲ ಲಂಗ ಬ್ಲೌಸು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ 1.5 ಅವರಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಕೂಡ 1.5 ಅವರಲ್ಲಿ ಮುಗಿಸಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಬ್ಲೌಸ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು. ಇದು ಯಾವುದೇ ರೀತಿ ಅಂದರೆ ಫಾರ್ಮುಲಾ ಪ್ರಕಾರ ಆಗಲಿ ಏನೂ ಇಲ್ಲ. ಜಸ್ಟು ನೀವೇನು ಅಳತೆ ಬ್ಲೌಸು ಮತ್ತು ಲಂಗ ಬ್ಲೌಸ್ ಏನು ಕೊಟ್ಟಿರ್ತಾರಲ್ವ ಅದನ್ನು ಇಟ್ಟು ಕಟ್ ಮಾಡೋದಷ್ಟೇ. ನೋಡಿ, ಇದಿಷ್ಟು ಸೈಡ್ ಗ್ಯಾಪ್ ಬರುತ್ತೆ, ನೋಡಿ 2.5 ಇಂಚ್ ಬರುತ್ತೆ. ಇದಿಷ್ಟಾದಮೇಲೆ ಎಕ್ಸ್ಟ್ರಾ ಸ್ಟಿಚಸ್ಗೆ ಅಂತ ಹೇಳಿ ನೋಡಿ, ಕೆಳಗಡೆ ಸೈಡ್ ಕಟ್ ಬರುತ್ತಲ್ವ, ಅಲ್ಲಿ ನಾನು 1 ಇಂಚಷ್ಟು ಕಟ್ ಎಷ್ಟು ಬರುತ್ತೆ ನೋಡಿಕೊಂಡು ಅಷ್ಟು ಉದ್ದಕ್ಕೆ 1 ಇಂಚ್ ತೊಗೊಂಡಿದ್ದೀನಿ. ಇನ್ನು ಮೇಲ್ಗಡೆಗೆ 2 ಇಂಚಲ್ಲಿ ಎಕ್ಸ್ಟ್ರಾ ಕ್ಲಾತ್ನ ತೊಗೊಂಡಿದ್ದೀನಿ. ನೀಟಾಗಿ ಈಗ ಕಟ್ ಮಾಡ್ಕೊಳ್ಳೋಣ. ಇದಿಷ್ಟೇ. ನಿಮಗೇನಾದ್ರೂ ನೆಕ್ಗೆ ನಾರ್ಮಲಾಗಿ ಎಮ್ಮಿಂಗ್ ಮಾಡ್ತೀರಾ ಅಂತಂದರೆ ಇದೇ ಟೈಮಲ್ಲಿ ನೆಕ್ನೂ ಕೂಡ ಕಟ್ ಮಾಡ್ಕೊಳ್ಬೋದು. ನೋಡಿ, ಜಸ್ಟು ಒಂದು ಶೇಪ್ ಕೊಡ್ತಾಯಿದ್ದೀನಿ ಹಾರ್ಮೋಲ್ ಹತ್ರ. ಇಲ್ಲೂ ಅಷ್ಟೇ, ಇಲ್ಲಿ ಒಂದು 1/4 ಇಂಚು ಈ ರೀತಿ ಡೌನಿಂಗ್ ಬರಬೇಕು. ನೋಡಿ, ನೆಕ್ ಬಿಡ್ತು ಮತ್ತು ನೆಕ್ ಡೌನಿಂಗು ಆಗಲೇ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೆ ಅಲ್ವಾ, ನೋಡಿ ಈ ರೀತಿಯಾಗಿ ಬರುತ್ತೆ. ನೀವು ಬೇಕಿದ್ರೆ ಕ್ಯಾನ್ವಾಸ್ ಹಾಕ್ತೀರಾ, ಎಮ್ಮಿಂಗ್ ಮಾಡ್ತೀರಾ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಯಾನ್ವಾಸ್ ಹಾಕ್ತೀರಾ ಅಂತಂದರೆ ನೆಕ್ನ ಯಾವುದೇ ರೀತಿ ಕಟ್ ಮಾಡೋದಕ್ಕೆ ಹೋಗಬೇಡಿ. ಕ್ಯಾನ್ವಾಸ್ ಹಾಕಲ್ಲಿ ನಾರ್ಮಲ್ ಎಮ್ಮಿಂಗ್ ಮಾಡ್ತೀವಿ ಅಂತಂದರೆ ನೆಕ್ ಡೀಪ್ ಏನಿದೆ ಕಟ್ ಮಾಡ್ಕೊಳ್ಬೋದು. ನೋಡಿ, ಮೇಲ್ಗಡೆಯೂ ಕೂಡ ಅಷ್ಟೇ 1/4 ಇಂಚು ಶೋಲ್ಡರ್ ಹತ್ರ ಡೌನಿಂಗ್ ತೆಗೆದು ಕಟ್ ಮಾಡಿದ್ದೀನಿ. ಇದಿಷ್ಟಾದಮೇಲೆ ನಾಚ್ ಹಾಕ್ಕೊಳ್ತೀನಿ. ನಾಚ್ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ ನೋಡಿ, ನಾನು ನಾರ್ಮಲಾಗಿ ಎಮ್ಮಿಂಗ್ ಕೊಡ್ತಾ ಇರೋದ್ರಿಂದ ನೆಕ್ ಶೇಪ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟಾದಮೇಲೆ ಇದಿಷ್ಟೇ ಏನು ಲೈನಿಂಗು. ಈಗ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದಷ್ಟೇ. ಈಗ ಮೊದಲಿಗೆ ಸ್ಕರ್ಟ್ನು ಕೂಡ ಕಟ್ ಮಾಡ್ಕೊಂಡು ಬಿಡೋಣ, ಆಮೇಲೆ ಮೇನ್ ಫ್ಯಾಬ್ರಿಕ್ ಇಟ್ಟು ಕಟ್ ಮಾಡೋದ್ರಾಯಿತು. ತುಂಬ ಅಂದರೆ ತುಂಬ ಈಸಿ. ಯಾರು ಬೇಕಿದ್ರೂ ಸಹ ಇವಾಗ ಸ್ಟಿಚಿಂಗ್ ಕಲಿತಾ ಇದ್ದೀವಿ ಅಂತ ಅಂದ್ರೂ ಸಹ ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನೋಡಿ, ಅವರು ಒಂದು 1/2 ಇಂಚು ಎಕ್ಸ್ಟ್ರಾ ಕೇಳಿದರು. ಲೈನಿಂಗು ನೋಡಿ, ಅವ್ರು ಕೊಟ್ಟಿರೋ ಮೆಷರ್ಮೆಂಟ್ಗೆ ಸ್ವಲ್ಪ 1 ಇಂಚಷ್ಟು ಕಡಿಮೆನೇ ಇದೆ, ಪರವಾಗಿಲ್ಲ. ನಾನಿಲ್ಲಿ ಎಕ್ಸ್ಟ್ರಾ ಏನು ಲೈನಿಂಗಿಗೆ ಲೆಂತ್ಗೆ ಅಂತ ಹೇಳಿ ಎಕ್ಸ್ಟ್ರಾ ಏನು ತಗೋತಾ ಇಲ್ಲ, ಯಾಕಂದರೆ ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರೆ ಆಯಿತು ಅಂತ ಹೇಳಿ ನಾನಿಲ್ಲಿ 1/4 ಮೀಟರಷ್ಟು ಲೈನಿಂಗ್ನ ತೊಗೊಂಡು ಮಧ್ಯ ಏನಿರುತ್ತೆ ನೋಡಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟರ್ ಫೋಲ್ಡಿಂಗ್ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ತೀನಿ. ಮೇನ್ ಫ್ಯಾಬ್ರಿಕ್ ಕಟ್ ಮಾಡಬೇಕಾದ್ರೆ ನಾನು ಅವರು 1/2 ಇಂಚ್ ಎಕ್ಸ್ಟ್ರಾ ಹೇಳಿದ್ರಲ್ವ, ಮತ್ತು ಇದು ಕೂಡ ಲೈನಿಂಗ್ ಕೂಡ 1 ಇಂಚಷ್ಟು ಕಡಿಮೆ ಇತ್ತಲ್ವ, ಹಾಗಾಗಿ ಒಂದು 2 ಇಂಚಷ್ಟು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ. ಇದು ಬಂದು ನಾರ್ಮಲಾಗಿ ಶಾಲ್ ಬರುತ್ತೆ ಅಲ್ವಾ, ಆ ಶಾಲಲ್ಲಿ ಸ್ಟಿಚ್ ಮಾಡಿಸ್ತಾ ಇರುವಂಥದ್ದು. ನಾನು ಓದ್ ವಿಡಿಯೋಗಳಲ್ಲೂ ಸಹ ಒಂದು ತೋರಿಸಿದ್ದೆ, ಶಾಲಲ್ಲಿ ಸ್ಟಿಚ್ ಮಾಡಿಸಿದ್ದಾರೆ ಅಂತ ಹೇಳಿ. ಅವರೇ ಇದನ್ನು ಕೂಡ ಸ್ಟಿಚ್ ಮಾಡಿಸ್ತಾ ಇರುವಂಥದ್ದು. ನೋಡಿ, ಮೇನ್ ಫ್ಯಾಬ್ರಿಕ್ಕು ಬಾರ್ಡರ್ ಸ್ವಲ್ಪ ಅಂದರೆ ದೇವ್ರ ಹೆಸರಿತ್ತು, ಶ್ರೀ ಅನ್ನಪೂರ್ಣೇಶ್ವರಿ ಅಂತ ಏನೋ ಇತ್ತು, ಅದನ್ನು ಕಟ್ ಮಾಡಿ ತೆಗೆದ್ಬಿಟ್ಟಿದ್ದೀನಿ ಬಾರ್ಡರು. ಜಸ್ಟು ಮಧ್ಯ ಪಾರ್ಟ್ ಏನಿರುತ್ತೆ ನೋಡಿ ಅದರಲ್ಲಿ ಸ್ಟಿಚ್ ಮಾಡ್ತಾ ಇರುವಂಥದ್ದು. ನೋಡಿ, ಈ ರೀತಿ ಲೈನಿಂಗ್ ಇಟ್ಕೊಂಡು ಎಕ್ಸ್ಟ್ರಾ ಒಂದು 2 ಇಂಚು 2.5 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಬಾರ್ಡರ್ ತೆಗೆದುಬಿಟ್ಟಿದ್ದೀವಲ್ವಾ, ಕೆಳಗೂ ಕೂಡ ಫೋಲ್ಡ್ ಮಾಡಬೇಕಲ್ವ, ಹಾಗಾಗಿ ಕೆಳಗಡೆ 1 ಇಂಚು ಫೋಲ್ಡಿಂಗ್ಗೆ ಅಂತ ಹೇಳಿ, ಮತ್ತು ಸೊಂಟದ ಹತ್ರ ಒಂದು 1/2 ಇಂಚ್ ಹೋಗುತ್ತೆ, ಮತ್ತು ಎಕ್ಸ್ಟ್ರಾ ಅವರು 1/2 ಇಂಚು ಎಕ್ಸ್ಟ್ರಾ ಹೇಳಿದರು, ಹಾಗಾಗಿ ನಾನಿಲ್ಲಿ 2 ಇಂಚು 2.5 ಇಂಚುವರೆಗೆ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ.
ನೋಡಿ ಸೈಡು ಈ ರೀತಿ ಗ್ರೀನ್ ಕಲರ್ ಇತ್ತಲ್ವ ಅದನ್ನು ಕೂಡ ತೆಗೆದು ಬಿಡ್ತೀನಿ, ಚೆನ್ನಾಗಿ ಕಾಣೋದಿಲ್ಲ. ಹಾಗೆ ಯಾರೆಲ್ಲ ನನ್ನ ಹೊಸ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಚಾನಲಲ್ಲಿ ಯಾಕೆ ನಾನು ವೀಡಿಯೋ ಹಾಕ್ತಾಯಿದ್ದೀನಿ ಅಂತಂದರೆ ಜುಲೈವರೆಗೆ ತುಂಬ ಗ್ಯಾಪ್ ಆಗಿಬಿಡುತ್ತಲ್ವ, ಹಾಗಾಗಿ ಅಷ್ಟೊಂದು ಗ್ಯಾಪ್ ಕೊಡೋದು ಬೇಡ ಅಂತ ಹೇಳಿ ಒಂದು ವೀಡಿಯೋ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ ಇದಿಷ್ಟ ಆಯಿತು. ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ನಾನು ಇದರಲ್ಲಿ ಯಾವುದೇ ರೀತಿ ಸ್ಟಿಚಿಂಗ್ ತೋರಿಸ್ತಾ ಇಲ್ಲ ಆಯಿತಾ. ಸ್ಟಿಚ್ ಮಾಡಿದ ಮೇಲೆ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಇದೇ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹಾಕ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ಅಂದರೆ ಜಸ್ಟ್ ಇದನ್ನ ನಾನು 1.5 ಅವರಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿರುವಂಥದ್ದು. ತುಂಬ ಅಂದರೆ ತುಂಬ ಈಸಿ. ಅಂದರೆ ಇದು 3 ಇಯರ್ಸ್ ಬೇಬಿಗೆ ಲಂಗ ಬ್ಲೌಸು. ನೋಡಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಮತ್ತು ಸ್ಲೀವ್ಗೆ ನೋಡಿ ಗ್ರೀನ್ ಕಲರ್ ಏನು ಬಂದಿತ್ತು ಅದನ್ನು ಸ್ಲೀವಿಗೆ ಕೊಡೋಣ ಅಂತ ಹೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫೈನಲಿ ಯಾವ ರೀತಿಯಾಗಿ ಬಂತು ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ. ಪುಟ್ಟದಾಗಿ ಪಫ್ ಇಟ್ಟು ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಸ್ಟಿಚಿಂಗ್ ಎಲ್ಲ ಆಯಿತು. ಐರನ್ ಮಾಡಬೇಕು ಮತ್ತು ಬ್ಲೌಸ್ಗೆ ಹುಕ್ಸು ಮತ್ತು ಓವರ್ಲಾಕ್ ಮಾಡಬೇಕು. ಈ ಸ್ಕರ್ಟ್ಗೇನು ಓವರ್ಲಾಕ್ ಅವಶ್ಯಕತೆ ಇಲ್ಲ ಆಯಿತಾ. ಯಾಕೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಯಾಕೆ ಅಂದರೆ ಈ ರೀತಿಯಾಗಿ ನೋಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ನಂತರ ನಾನು ಅಟ್ಯಾಚ್ ಮಾಡಿರುವಂಥದ್ದು. ಈ ರೀತಿ ಮಾಡಿದಾಗ ನಿಮಗೆ ಎಲ್ಲೂ ಕೂಡ ಏನು ಜರಿ ಥ್ರೆಡ್ ಬಿಟ್ಕೊಳ್ಳೋದಾಗೋದಿಲ್ಲ ಮತ್ತು ನೀಟಾಗಿರುತ್ತೆ. ಮತ್ತು ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅಷ್ಟೇ. ಏನಿದ್ರು ಬರೀ ಬ್ಲೌಸ್ಗಷ್ಟೇ ಓವರ್ಲಾಕ್ ಮಾಡಿದ್ರೆ ಆಯಿತು. ನೋಡಿ ಈ ರೀತಿ ಪುಟ್ಟದಾಗಿ ಫ್ರಿಲ್ಲಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿದೆ. ಇದನ್ನು ಕೂಡ ನೀಟಾಗಿ ಐರನ್ ಮಾಡಬೇಕು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಯಾರೆಲ್ಲ ಹೊಸ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆಯಿತಾ. ಥ್ಯಾಂಕ್ ಯು.